ಈ ರೇಪಿಸ್ಟ್ ಪ್ರಜ್ವಲ್ ರೇಪಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸು, ಈ ಹಿಂದೆ ವೈಟ್ ಶರ್ಟು ವೈಟ್ ಪ್ಯಾಂಟು ಮಿರಮಿರ ಮಿಂಚದ ಹಾಕಂತ ಇದ್ದ. ಈಗ ವೈಟ್ ಶರ್ಟು ವೈಟ್ ಚಡ್ಡಿ ಜೊತೆಗೆ ಜೇಬ್ ಹತ್ರ 15528 ಖೈದಿ ನಂಬರ್. ಕೋರ್ಟ್ ತೀರ್ಪು ಬಂದಾಗಿನಿಂದಲೂ ಕೂಡ ಪ್ರಜ್ವಲ್ ಶಾಕ್ನಲ್ಲಿದ್ದಾನೆ. ಹೇಳಿದ್ನಲ್ಲ, ಬಿಳಿ ಶರ್ಟು ಬಿಳಿ ನಿಕ್ಕರು ಬಿಳಿ ಟೋಪಿ ಹಾಕೊಂಡು ಈಗ ಜೈಲಲ್ಲಿ ಮುದ್ದೆ ಮುರಿಬೇಕಾದಂಥ ಪರಿಸ್ಥಿತಿ ಈತನಿಗೆ. ಜೀವನ ಪರ್ಯಂತ ಜೈಲೇ ಗತಿ ಈತನಿಗೆ. ಭವಿಷ್ಯದ ದಿನಗಳು ಈತನಿಗೆ ಆತಂಕ ತರ್ತಾ ಇದೆ. ಆಮೇಲೆ ಮುಂದಿನ ಕಾನೂನು ಹೋರಾಟದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾನೆ ರೇಪಿಸ್ಟು ಪ್ರಜ್ವಲ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿನ ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇಫ್ ಇನ್ ಕೇಸ್ ಅಲ್ಲೂ ಏನಾದರೂ ರದ್ದಾಗೋಯ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತ ಅಲ್ಲೊಂದು ಮತ್ತೊಂದು ಚಾನ್ಸ್ ಇದೆ. ಅಂದ್ರೆ 2 ಚಾನ್ಸ್ ಇದೆ. ಜೀವಾವಧಿ ಶಿಕ್ಷೆಯ ವಿರುದ್ಧ ಕ್ರಿಮಿನಲ್ ಮೇಲ್ಮನವಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಇಂಥ ಮೇಲ್ಮನವಿ ಹೈಕೋರ್ಟ್ ಇತಿಹಾಸದಲ್ಲಿ ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತಾ ಇದೆ. ನ್ಯಾಯಮೂರ್ತಿ ಮುದಗಲ್ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ವಕೀಲರ ಜೊತೆಗೆ ಪ್ರಜ್ವಲ್ ಒಂದು ಸುತ್ತಿನ ಮಾತುಕತೆಯೂ ಕೂಡ ಆಗಿದೆ. ಆರ್ಡರ್ ಕಾಪಿಯೂ ಕೂಡ ಕೈ ಸೇರಿದೆ. ಈ ಆರ್ಡರ್ ಕಾಪಿ ಕೈಗೆ ಸಿಗ್ತಾ ಇದ್ದಂತೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಈ ಹಿಂದೆನೆ. ಅದರಂತೆ ಈಗ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿನ ಆದೇಶ ಕೊಡ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಅನ್ನೋದಕ್ಕಿಂತ ಹೋಗ್ತಾರೆ. ಆದರೆ ಇಫ್ ಇನ್ ಕೇಸ್ ಹೈಕೋರ್ಟ್ನಲ್ಲಿ ಏನಾದರೂ ಈ ವಿಚಾರ ಅಥವಾ ಈ ಅರ್ಜಿ ಏನಾದರೂ ತಿರಸ್ಕಾರವಾಯಿತು ಅಂತಂದರೆ, ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಹೈಕೋರ್ಟ್ ಏನಾದರೂ ಎತ್ತಿ ಹೇಳಿದ್ರೆ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಅಲ್ಲೂ ಒಂದು ಚಾನ್ಸ್ ತಗೊಳ್ಳ ಅಂತ. ಟೋಟಲ್ 2 ಚಾನ್ಸು. ಹೈಕೋರ್ಟಲ್ಲಿ ಒಂದು, ಅಲ್ಲೂ ಆಗಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟು, ಅಲ್ಲೂ ಆಗಲಿಲ್ಲ ಅಂದರೆ ಮುಗೀತು. ಇಫ್ ಇನ್ ಕೇಸ್ ಮತ್ತೆ ಏನಾದರೂ ಇನ್ ಫ್ಯೂಚರ್ ಟ್ರೈ ಮಾಡಬೇಕು ಅಂದರೂ ಆಗೋದಿಲ್ಲ, ಮುಗೀತು. 14 ವರ್ಷ ದಾಟಿದ ಮೇಲೆ ಏನೋ ಸನ್ನಡತೆಯ ಆಧಾರದ ಮೇಲೆ ಕೊಟ್ಟರೂ ಕೊಡ್ಬೋದು ಅಂತಿತ್ತು. ಈಗ ಆ ಆಪ್ಷನ್ ಕೂಡ ಇಲ್ಲ ಬಿಡಿ. ಯಾಕಂದರೆ ಈ ಕೇಸೇ ಬೇರೆ, ಈ ಕೇಸ್ ಬೇರೆ ಆಗಿರೋದ್ರಿಂದ ಇಲ್ಲ, ಅದು ಕೂಡ ಆಗೋದು ಅಸಾಧ್ಯ. ಸೊ ಟೋಟಲ್ ಆಗಿ ಏನು ಅಂತಂತಂದರೆ, ಈ ಜೀವನಕ್ಕೆ ಬೇಕಾದಷ್ಟು, ಮುಂದಿನ ಜೀವನಕ್ಕೂ ಮುಂದಿನ ಜನ್ಮದಲ್ಲಿ ಬೇಕಾದಷ್ಟು ಎಲ್ಲ ಮಾಡಿಬಿಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇನ್ನು ಮಾಡೋದೇನಿಲ್ಲ. ಹಾಗಾಗಿ ಜೈಲಲ್ಲಿ ಮುದ್ದೆ ಮುರಿಯೋದು, ಕಂಬಿ ಎಣಿಸೋದು, ಜೈಲಲ್ಲಿ ಕಸ ಹೊಡೆಯೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಗಾರ್ಡನ್ನ ಮೇಂಟೈನ್ ಮಾಡೋದು, ಅಡುಗೆ ತರಕಾರಿ ಕಟ್ ಮಾಡೋದು, ಇಂಥದ್ದೇ ಮಾಡಬೇಕಾಗತ್ತೆ. ನೀವೆಲ್ಲ ಸಾಮಾನ್ಯದ ಈ ಸಿನಿಮಾಗಳಲ್ಲೆಲ್ಲ ನೋಡಿದಿರಲ್ಲ, ಕೈದಿಗಳಿಗೆ ಏನೇನು ಕೆಲಸ ಮಾಡ್ತಾರೆ ಅಂತ. ಆ ಕೆಲಸನ ಈಗ ಈತನೂ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಪ್ರಜ್ವಲ್ ರೇಪಣ್ಣಗೆ ಮುದ್ದೆ ಮುರಿಕೊಂಡು ಜೊತೆಗೆ ಕಂಬಿ ಎಣಿಸೋದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ. ಆದರೂ ಒಂದು ಚಾನ್ಸ್ ತಗೊಳ್ಳೋಣ ಅಂಥೇಳಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಗೆ ಚರ್ಚೆ ಈಗ ಆಲ್ರೆಡಿ ಆಗಿರುತ್ತೆ. ಹೈಕೋರ್ಟ್ನ ಹತ್ರ ಈ ಮೇಲ್ಮನವಿ ಸಲ್ಲಿಸಿದ ನಂತರ ಏನೇನಾಗಬಹುದು? ಶರತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸೆಷನ್ ಕೋರ್ಟ್ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಒಂದು ಜೀವನ ಪರ್ಯಂತ ಶಿಕ್ಷೆಯನ್ನು ಆದೇಶ ಮಾಡಿರುವಂಥದ್ದು. ಅದನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಈ ಒಂದು ಮೇಲ್ಮನವಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾ ಇರುವಂತಹ ಮೊದಲ ಒಂದು ಜನಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತೇಳಿ ಹಿಂದೆ 7 ವರ್ಷಗಳ ಕಾಲ ಶಿಕ್ಷೆ ಆಗಿತ್ತು, 3 ವರ್ಷ ಕಾಲ ಶಿಕ್ಷೆ ಆಗಿತ್ತು ಕೃಷ್ಣಯ್ಯ ಶೆಟ್ಟಿ ಮತ್ತು ಸತೀಶ್ ಸೈಲ್ ಅವರಿಗೆ. ಸೊ ಅವರು ಕೂಡ ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಅಲ್ಲಿ ತಡೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಒಂದು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂತಹ ಈ ಒಂದು ಪ್ರಕರಣದಲ್ಲಿ ಈಗ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಅಲ್ಲಿ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣೆ ಆಗೋದಿಲ್ಲ, ಬದಲಾಗಿ ದ್ವಿಸದಸ್ಯ ಪೀಠದಲ್ಲಿ ಈ ಒಂದು ವಿಚಾರಣೆ ಬರುತ್ತೆ. KS ಮುದ್ಗಲ್ ಮತ್ತು ಮನ್ಮಥರಾವ್ ಎನ್ನುವಂತಹ ನ್ಯಾಯಮೂರ್ತಿಗಳು ಈ ಒಂದು ಅರ್ಜಿಯನ್ನು ಏನು ಒಂದು ಪರಿಶೀಲನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದು ಏನು ತೀರ್ಪನ್ನು ಕೊಡಬೇಕಂದ್ರೆ, ಈಗಾಗಲೇ ಏನು ಜನಪ್ರತಿನಿಧಿಗಳ ತೀರ್ಪು ಕೊಟ್ಟಿದೆ ಕೋರ್ಟು, ಅದನ್ನು ಎತ್ತಿಡಿತಾರೆ ಅಥವಾ ರದ್ದು ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಸೊ ಯಾಕಂತೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 7 ವರ್ಷಗಳಿಗಿಂತ ಅಧಿಕವಾಗಿ ಕಡಿಮೆ ಶಿಕ್ಷೆ ಇದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡುತ್ತೆ. ಆದರೆ ಇದು ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ದ್ವಿಸದಸ್ಯ ಪೀಠ ಇದನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ನಲ್ಲಿ ಕೂಡ ಇದು ರದ್ದಾದರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಯನ್ನು ಮಾಡಿಕೊಳ್ಳೋದು ಉದ್ದೇಶದಿಂದಾಗಿ ಈಗಾಗಲೇ ವಕೀಲರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಂದರೆ ಈಗ ಸೆಷನ್ ಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆ ಆಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಒಂದು ಹೈಕೋರ್ಟ್ಗೆ ಹೋಗುವಂಥ ಒಂದು ಪ್ಲಾನ್ ಕೂಡ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಇನ್ನೇನು ಈ ಒಂದು ವಾರದಲ್ಲಿ ಈ ಒಂದು ಪ್ರಕ್ರಿಯೆಗಳನ್ನು ಕೂಡ ನಡೆಸುವ ಸಾಧ್ಯತೆ ಇರುವಂಥದ್ದು. ಶರತ್, ಸದ್ಯ ಅವರಿಗೆ ಮುಂದಿರುವ ಆಪ್ಷನ್ ಅಂತ ಹೇಳಿದರೆ ಹೈಕೋರ್ಟ್ನ ಕದ ತಟ್ಟುವಂಥದ್ದು. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.